ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಗಾಯ್ಸ್, ಇವತ್ತಿನ ಟಾಪಿಕಲ್ಲಿ ನಾನು ಗಂಡು ಮಗುವಿಗೂ ಮತ್ತು ಹೆಣ್ಣು ಮಗುವಿಗೂ ಇರುವಂಥ ಸಿಂಪ್ಟಮ್ಸ್ಗಳನ್ನ ತಿಳಿಸ್ಕೊಡ್ತೀನಿ. ನಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂದ ತಕ್ಷಣವೇ ಎಲ್ಲರಿಗೂ ಒಂದು ಕುತೂಹಲಕಾರಿ ವಿಷಯ ಇರುತ್ತೆ. ಏನಪ್ಪ ಅಂತಂದರೆ, ನಮ್ಮ ಗರ್ಭದಲ್ಲಿರೋದು ಗಂಡು ಮಗುನ ಇಲ್ಲ ಹೆಣ್ಣು ಮಗುನ, ಯಾವ ಮಗು ಆಗ್ಬೋದು ಅನ್ನೋದು ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಅಲ್ವಾ? ಏನಂತೀರಾ? ಹೌದು ಅಲ್ವಾ? ಆವಾಗ ನಾವೇನು ಮಾಡ್ತೀವಿ ಅಂತ ಹೇಳೋದಾದರೆ, ನಮ್ಮ ಫ್ರೆಂಡ್ಸ್ ಆಗಿರಬಹುದು ಇಲ್ಲ ರಿಲೇಷನ್ಸ್ ಆಗಿರ್ಬೋದು, ಎಲ್ಲರೂ ನಾವು ಕೇಳ್ತೀವಿ, ನಿಮ್ಗೆ ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಇತ್ತು ಅಂತ ಕೇಳ್ತೀವಿ ಅಲ್ವಾ? ಹಾಗೆಯೇ ನಾವು ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಯೂಟ್ಯೂಬೆಲ್ಲ ಸರ್ಚ್ ಮಾಡ್ತೀವಿ, ನಮಗೆ ಈ ಥರ ಗಂಡು ಮಗು ಲಕ್ಷಣ ಇದೆಯಾ ಇಲ್ಲ ಅಂತಂದರೆ ಹೆಣ್ಣು ಮಗು ಲಕ್ಷಣ ಇದೆಯಾ, ಯಾವುದಿದೆ ಅಂತ ತುಂಬ ಕ್ಯೂರಿಯಾಸಿಟಿಯಾಗಿ ಚೆಕ್ ಮಾಡ್ತೀವಿ ಅಲ್ವಾ? ಅದಕ್ಕೆ ನಾನು ಇವತ್ತಿನ ವಿಡಿಯೋದಲ್ಲಿ ಗಂಡು ಮಗುವಿಗೂ ಇರುವ ಲಕ್ಷಣ ಹಾಗೆ ಹೆಣ್ಣು ಮಗುವಿಗೂ ಇರುವ ಲಕ್ಷಣನ ನಿಮಗೆ ಕೆಲವೊಂದು ಲಕ್ಷಣಗಳನ್ನ ನಿಮಗೆ ಹೇಳ್ತೀನಿ. ಅದನ್ನು 100ಗೆ 90% ಇದು ಕರೆಕ್ಟಾಗಿದೆ, ಓಕೆನಾ? ನಂದು ಎಕ್ಸ್ಪೀರಿಯನ್ಸ್ನ ಸೇರಿಸಿ, ಹಾಗೆಯೇ ನನ್ನ ಫ್ರೆಂಡಿಗೆ ಹೆಣ್ಣು ಮಗು ಇದೆ, ನನಗೆ ಗಂಡು ಮಗು ಆಗಿದ್ದು. ಸೊ ಹಾಗಾಗಿ ಎರಡನ್ನೂ ನಿಮಗೆ ನಾನು ಶೇರ್ ಮಾಡ್ತೀನಿ. ನನಗೆ ಯಾವ ರೀತಿ ಸಿಂಪ್ಟಮ್ಸ್ ಇತ್ತು, ಹಾಗೆಯೇ ನನ್ನ ಫ್ರೆಂಡು ಹೆಣ್ಣು ಮಗು ಆಗಿದೆಯಲ್ಲ ಅವಳಿಗೆ ಯಾವ ರೀತಿ ಸಿಂಪ್ಟಮ್ಸ್ ಇತ್ತು ಅಂತ ನಾನು ನಿಮಗೆ ಇವಾಗ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬನ್ನಿ ಇವಾಗ ನಾನು ಯಾವ್ಯಾವ ಸಿಂಪ್ಟಮ್ಸ್ ಇತ್ತು ಅಂತ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ. ಮೊದಲನೇ ಸಿಂಪ್ಟಮ್ ನೋಡೋದಾದರೆ, ಹೊಟ್ಟೆ ಭಾಗ. ಹೊಟ್ಟೆ ಒಳಗಡೆ ನಿಮಗೆ ರೈಟ್ ಸೈಡ್ ತುಂಬಾ ಕಿಕ್ಕಿಂಗ್ ಆಗ್ತಾ ಇದೆ, ನನಗೆ ರೈಟ್ ಸೈಡ್ ತುಂಬ ಮಲಗಲಿಕ್ಕೆ ಆಗ್ತಾ ಇಲ್ಲ, ಏನೋ ಒಂಥರ ಬಂದು ಅಲ್ಲಿ ಪುಷ್ ಮಾಡ್ತಾ ಇದೆ ಅಂತ ನಿಮಗೆ ಫೀಲ್ ಆದರೆ ಅದು ಗಂಡು ಮಗುವಿನ ಲಕ್ಷಣ ಅಂತಲೇ ಹೇಳ್ಬೋದು. ನನಗೂ ಕೂಡ ಇದೇ ರೀತಿ ಆಗ್ತಾಯಿತ್ತು. ನನಗೆ ರೈಟ್ ಸೈಡ್ ಜಾಸ್ತಿ ಮಲ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ತುಂಬಾ ಏನೋ ಒಂಥರ ಪುಷ್ ಮಾಡೋ ರೀತಿ ಆಗ್ತಾಯಿತ್ತು. ಹಾಗಾಗಿ ನೀವು ರೈಟ್ ಸೈಡ್ ಏನಾದರೂ ಜಾಸ್ತಿ ಮೂಮೆಂಟ್ಸ್ ಇದ್ದರೆ ಗಂಡು ಮಗು ಅಂತಲೇ ಅಂದ್ಕೊಳ್ಬಹುದು. ಇನ್ನು ಲೆಫ್ಟ್ ಸೈಡ್ ಜಾಸ್ತಿ ಮೂಮೆಂಟ್ ಇದ್ದು ನನಗೆ ಲೆಫ್ಟ್ ಸೈಡ್ ಮಲ್ಗೋಕ್ಕಾಗ್ತಾ ಇಲ್ಲ, ಏನೋ ಒಂಥರ ಹಿಂಸೆ ಆಗ್ತಾ ಇದೆ ಅಂತ ಏನಾದರೂ ನಿಮಗೆ ಫೀಲ್ ಆದರೆ ಅದು ಹೆಣ್ಣು ಮಗುವಿನ ಲಕ್ಷಣ ಅಂತಲೇ ಹೇಳ್ಬೋದು. ನನ್ನ ಫ್ರೆಂಡಿಗೂ ಅಷ್ಟೇ, ಅವಳಿಗೆ ಜಾಸ್ತಿ ಲೆಫ್ಟ್ ಸೈಡ್ ಮೂಮೆಂಟ್ಸ್ ಜಾಸ್ತಿ ಇತ್ತು, ಹಾಗೆಯೇ ಕಿಕ್ಕಿಂಗ್ ಕೂಡ ಜಾಸ್ತಿ ಇತ್ತು. ಹಾಗಾಗಿ ಇದು ಹೆಣ್ಣು ಮಗುವಿನ ಲಕ್ಷಣ ಅಂತಲೇ ಹೇಳಬಹುದು. ಇನ್ನು ಸೆಕೆಂಡ್ನೇ ಸಿಂಪ್ಟಮ್ ನೋಡೋದಾದರೆ, ಹೊಟ್ಟೆಯ ಆಕಾರ. ಹೊಟ್ಟೆಯ ಶೇಪ್ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಹೇಳೋದಾದರೆ, ಹೊಟ್ಟೆ ಫುಲ್ಲು ಡೌನ್ ಬಂದಿರುತ್ತೆ. ಹಾಗೆಯೇ ನಿಮಗೆ 8th ಮಂತ್ ರನ್ನಿಂಗಲ್ಲಿ ಹೊಟ್ಟೆ ಫುಲ್ಲು ಇನ್ನೇನೋ ಡೆಲಿವರಿ ಆಗಿಬಿಡುತ್ತೇನೋ ಅನ್ನೋ ರೀತಿ ಹೊಟ್ಟೆ ಫುಲ್ಲು ಡೌನ್ ಏನಾದರೂ ಬಂದಿದ್ರೆ ನಿಮಗೆ ಅದು ಗಂಡು ಮಗುವಿನ ಲಕ್ಷಣ ಅಂತಲೇ ಹೇಳ್ಬಹುದು. ನನಗೂ ಅಷ್ಟೇ ಹೊಟ್ಟೆ ಫುಲ್ಲು ಇನ್ನೇನೋ ಡೆಲಿವರಿ ಆಗಿಬಿಡುತ್ತೇನೋ ಅನ್ನೋ ರೀತಿ ಫುಲ್ಲು ಡೌನ್ ಬಂದಿತ್ತು. ಹಾಗಾಗಿ ಈ ಗಂಡು ಮಗು ಅಂತ ನೀವು ತಿಳ್ಕೊಳ್ಬಹುದು. ಅಕಸ್ಮಾತ್ ನಿಮಗೆ ಹೊಟ್ಟೆಯ ಶೇಪ್ ಬಂದು ಫುಲ್ಲು ಮೇಲ್ಗಡೆನೇ ಇದೆ, ಇನ್ನೂ ಕೆಳಗಡೆ ಡೌನ್ ಬಂದಿಲ್ಲ ಅಂತ ಏನಾದರೂ ಈ ಥರ ಇದ್ದರೆ ಅದು ಹೆಣ್ಣು ಮಗುವಿನ ಲಕ್ಷಣ ಅಂತಲೇ ಹೇಳ್ಬೋದು. ಹೊಟ್ಟೆ ಫುಲ್ಲು ಅಗಲವಾಗಿ ಗುಂಡುಕೆ ಇದ್ದರೆ, ತುಂಬ ದಪ್ಪ ಹೊಟ್ಟೆ ಏನಾದರೂ ಇದ್ದರೆ ಅದು ಹೆಣ್ಣು ಮಗುವಿನ ಲಕ್ಷಣ ಅಂತಲೇ ಹೇಳ್ಬೋದು. ನನ್ನ ಫ್ರೆಂಡಿಗೂ ಅಷ್ಟೇ, ಅವಳಿಗೆ 8 ಮಂತ್ 9 ಮಂತ್ಸ್ ಆದರೂ ಕೂಡ ಅವಳಿಗೆ ಯಾವುದೇ ರೀತಿ ಹೊಟ್ಟೆ ಫುಲ್ಲು ಡೌನ್ ಬಂದಿರಲಿಲ್ಲ, ಫುಲ್ಲು ಮೇಲ್ಗಡೆನೇ ಇತ್ತು. ಹಾಗಾಗಿ ನೀವು ಇದನ್ನು ಹೆಣ್ಣು ಮಗುವಿನ ಲಕ್ಷಣ ಅಂತಲೇ ಅಂದ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಸಿಂಪ್ಟಮ್ ನೋಡೋದಾದರೆ, ನೀವು ಚೇನ್ ಆಗ್ತಿರಲ್ಲ ಅಲ್ಲಿ ತುಂಬಾ ಈ ಥರ ಡಾರ್ಕಾಗಿ ಕಲೆಗಳಾಗಿರುತ್ತೆ, ಮುಖನೂ ಅಷ್ಟೇ ಫುಲ್ಲು ಡಾರ್ಕಾಗಿ ಬ್ಲ್ಯಾಕ್ ಆಗಿರುತ್ತೆ. ಈ ಲಕ್ಷಣ ಏನಾದರೂ ನಿಮಗೆ ಇದ್ದರೆ ಅದು ಗಂಡು ಮಗುವಿನ ಲಕ್ಷಣ ಅಂತಲೇ ಹೇಳ್ಬಹುದು. ಗಂಡು ಮಗು ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ನಿಮ್ಮ ಕತ್ತು ಭಾಗ ಫುಲ್ಲು ಕಪ್ಪಾಗುತ್ತೆ, ಹಾಗೆಯೇ ಫೇಸ್ ಕೂಡ ಅಷ್ಟೇ ಲಕ್ಷಣ ಹಾಗೆ ಇರುತ್ತೆ, ಆದರೆ ಫೇಸು ಫುಲ್ಲು ಬ್ಲ್ಯಾಕ್ ಆಗುತ್ತೆ. ಆದರೆ ಹೆಣ್ಣು ಮಗು ಏನಾದರೂ ನಿಮ್ಮ ಹೊಟ್ಟೆನಲ್ಲಿದ್ದರೆ ಲಕ್ಷಣ ಇರೋದಿಲ್ಲ, ಫುಲ್ಲು ನೀವು ಫೇರಾಗಿ ಇರ್ತೀರ, ಆದರೆ ಸ್ವಲ್ಪನೂ ನಿಮ್ಮ ಫೇಸಲ್ಲಿ ಲಕ್ಷಣ ಅನ್ನೋದು ಇರೋದಿಲ್ಲ. ಈ ಸಿಂಪ್ಟಮ್ಸ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬಹುದು. ಇನ್ನು ನೀವು ಸಖತ್ತು ಸ್ಪೈಸಿ ಐಟಮ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ದರೆ ಚಿಕನ್ ತಿನ್ನಬೇಕು, ಮಟನ್ ತಿನ್ನಬೇಕು, ನಾನ್ ವೆಜ್ ಜಾಸ್ತಿ ಇಷ್ಟ ಆಗ್ತಾ ಇದೆ, ಹಾಗೆ ಹುಳಿ
ಆ ಥರ ಇಷ್ಟ ಆಗ್ತಿದೆ ಅಂತ ಏನಾದರೂ ನಿಮಗೆ ಫೀಲ್ ಆದರೆ ಅದು ಗಂಡು ಮಗುವಿನ ಲಕ್ಷಣ ಅಂತಲೇ ಹೇಳ್ಬೋದು. ಗಂಡು ಮಗು ಏನಾದರೂ ಹೊಟ್ಟೆಲಿದ್ದರೆ ಈ ಥರ ಸ್ಪೈಸಿ ಐಟಮ್ನ ತುಂಬಾ ತಿನ್ನಬೇಕು ಅಂತ ಅನಿಸುತ್ತೆ. ನನಗೂ ಕೂಡ ಅಷ್ಟೇ ನಾನ್ ವೆಜ್ಜು ಹಾಗೆಯೇ ತುಂಬ ಸ್ಪೈಸಿ ಐಟಮ್ಮೇ ನನಗೆ ತುಂಬಾ ಇಷ್ಟ ಆಗ್ತಾಯಿತ್ತು. ಇದು ಬಂದು ಗಂಡು ಮಗುವಿನ ಲಕ್ಷಣ ಅಂತಲೇ ಹೇಳಬಹುದು. ಇಲ್ಲ ಅಂದರೆ ನಿಮಗೇನಾದರೂ ತುಂಬ ಸ್ವೀಟ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ತುಂಬಾ ಜಾಸ್ತಿ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದ್ರೆ ಅದು ಬಂದು ಹೆಣ್ಣು ಮಗುವಿನ ಲಕ್ಷಣ ಅಂತಲೇ ಹೇಳ್ಬೋದು. ಹೆಣ್ಣು ಮಗು ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ತುಂಬ ಜಾಸ್ತಿ ಸ್ವೀಟ್ಸ್ ಇಷ್ಟ ಆಗುತ್ತೆ. ಸ್ಪೈಸಿ ಐಟಮ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಸ್ಪೈಸ್ ಐಟಮ್ಸ್ ಎಲ್ಲ ತಿನ್ಬಿಟ್ರೆ ನಿಮಗೆ ಒಂಥರ ವಾಮಿಟ್ ಬರೋ ಥರನೇ ಆಗೋದು ಆ ಥರ ಎಲ್ಲ ಅಂತ ಅನಿಸುತ್ತೆ. ಆದರೆ ಸ್ವೀಟ್ಸು ನೀವು ಎಷ್ಟೇ ತಿಂದ್ರೂ ತಿನ್ನಬೇಕು ಅಂತಲೇ ಅನಿಸುತ್ತೆ. ಇದು ನನ್ನ ಫ್ರೆಂಡಿಗೆ ಈ ಲಕ್ಷಣ ತುಂಬ ಜಾಸ್ತಿ ಇತ್ತು. ಅವಳಿಗೆ ಯಾವಾಗಲೂ ಸ್ವೀಟ್ಸೇ ಇಷ್ಟ ಆಗ್ತಾಯಿತ್ತು. ಖಾರ ಅಂದರೆ ಅವಳು ಫುಲ್ಲು ವಾಮಿಟ್ ಮಾಡ್ತಾಯಿದ್ಲು. ಈ ರೀತಿ ಸಿಂಪ್ಟಮ್ಸ್ ಏನಾದರೂ ನಿಮಗಿದ್ದರೆ ಅದು ಹೆಣ್ಣು ಮಗುವಿನ ಲಕ್ಷಣ ಅಂತಲೇ ಹೇಳಬಹುದು. ಇನ್ನು ನೆಕ್ಸ್ಟ್ ಸಿಂಪ್ಟಮ್ ನೋಡೋದಾದರೆ, ಗಂಡು ಮಗು ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಅಷ್ಟು ಇರೋದಿಲ್ಲ, ತುಂಬಾ ಆ್ಯಕ್ಟಿವ್ ಆಗಿರ್ತೀರಾ. ಹಾಗೆಯೇ ಈ ವಾಮಿಟ್ ಬರೋ ಥರ ಆಗೋದು ಆ ಥರ ಏನು ನಿಮಗೆ ಫೀಲ್ ಆಗೋದಿಲ್ಲ. ಆದರೆ ಹೆಣ್ಣು ಮಗು ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ತುಂಬಾ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ, ತುಂಬಾ ಏನು ತಿಂದರೂ ಅಷ್ಟೇ ಏನು ಅರ್ಗೋದಿಲ್ಲ ಆ ಥರ ಎಲ್ಲ ನಿಮಗೆ ಇರುತ್ತೆ. ಈ ಲಕ್ಷಣವನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಬಹುದು. ಇನ್ನು ಗಂಡು ಮಗು ಏನಾದರೂ ನಿಮ್ಮ ಹೊಟ್ಟೆನಲ್ಲಿ ಇದ್ದರೆ ಡೈಜೆಷನ್ ಕೆಪಾಸಿಟಿ ಗಂಡು ಮಕ್ಕಳಿಗೆ ಕಮ್ಮಿ ಅಂತ ಹೇಳ್ತಾರೆ. ಗರ್ಭಿಣಿ ಆದಾಗ್ಲೂ ಕಮ್ಮಿ ಇರುತ್ತೆ. ಹಾಗೆಯೇ ಡೆಲಿವರಿ ಆದಮೇಲೂ ಪಾಪು ಹೊರಗಡೆ ಬಂದಮೇಲೂ ಗಂಡು ಮಕ್ಕಳಲ್ವಾ ತುಂಬಾ ಅವ್ರಿಗೆ ಡೈಜೆಷನ್ ಕಮ್ಮಿ ಇರುತ್ತೆ, ಪವರ್ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಹೆಣ್ಮಕ್ಳಿಗೆ ಆ ಥರ ಹೇಳೋದಿಲ್ಲ. ಹೆಣ್ಮಕ್ಳು ಏನೇ ತಿಂದ್ರೂ ತುಂಬಾ ಅರ್ಗಿಸ್ಕೊಳ್ತಾರೆ. ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ ಹೆಣ್ಣು ಮಕ್ಕಳಿಗೆ ಡೈಜೆಷನ್ ಪವರ್ ಕೆಪಾಸಿಟಿ ಜಾಸ್ತಿನೇ ಇರುತ್ತೆ. ಆದರೆ ಗಂಡು ಮಕ್ಕಳಿಗೆ ಡೈಜೆಷನ್ ಪವರ್ ಆಗಿರಬಹುದು, ಕೆಪಾಸಿಟಿ ಆಗಿರ್ಬೋದು ತುಂಬಾ ಕಮ್ಮಿ ಇರುತ್ತೆ. ಇದನ್ನು ಬೇಕಾದರೆ ನೀವು ಅಬ್ಸರ್ವ್ ಮಾಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಸಿಂಪ್ಟಮ್ ನೋಡೋದಾದರೆ, ಡೆಲಿವರಿ ಟೈಮ್ ನಿಮಗೆ ಹತ್ರ ಇದ್ದಾಗ ನಿಮ್ಮ ಕನಸಲ್ಲಿ ಹೆಣ್ಣು ಪಾಪು ಏನಾದರೂ ಬಂದರೆ, ಅಂದರೆ ಹೆಣ್ಣು ಪಾಪು ಆಟಾಡ್ತಾ ಇದೆ ಓಡಾಡ್ತಾ ಇದೆ ಅನ್ನೋ ರೀತಿ ಏನಾದರೂ ಕನಸು ಬಿದ್ದರೆ ಅದು ಹೆಣ್ಣು ಮಗು ಆಗುತ್ತೆ ಅಂತಲೇ ಹೇಳ್ತಾರೆ. ಆದರೆ ಅಕಸ್ಮಾತ್ ನಿಮಗೆ ಗಂಡು ಪಾಪು ಓಡಾಡ್ತಾ ಇದೆ ಆಟಾಡ್ತಾ ಇದೆ ಅಂತ ನಿಮ್ಮ ಕನಸೇನಾರ ಬಿದ್ದರೆ ಅದು ಗಂಡು ಪಾಪು ಆಗುತ್ತೆ ಅಂತ ಆಗಿನ ಕಾಲದವರು ಹೇಳ್ತಾ ಬಂದಿದ್ದರು. ಹಾಗೆಯೇ ಇದ್ರ ಜೊತೆಗೆ ಗಂಡು ಪಾಪು ಏನಾದರೂ ನಿಮ್ಮ ಹೊಟ್ಟೆನಲ್ಲಿ ಇದ್ದರೆ ಕೆಲವೊಬ್ಬರಿಗೆ ಹಾವು ಕಾಣಿಸ್ಕೊಳ್ಳೋದಾಗಿರಬಹುದು, ಹಾವು ಸೆಡೆ ಎತ್ಬಿಟ್ಟು ನಿಂತ್ಕೊಳ್ಳೋ ಥರ ಆ ಥರ ಕನಸು ಬೀಳೋದಾಗಿರ್ಬೋದು, ಈ ಥರ ಎಲ್ಲ ಆಗುತ್ತೆ. ಆದರೆ ಹೆಣ್ಣು ಮಗು ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ಕೆಲವರು ಬಂದ್ಬಿಟ್ಟು ನಿಮಗೆ ಹಣ್ಣು ಕೊಡೋದಾಗಿರಬಹುದು, ಈ ಥರ ಎಲ್ಲ ಕನಸು ಬಿದ್ದರೆ ಅದು ಹೆಣ್ಣು ಮಗುವಿನ ಲಕ್ಷಣ ಅಂತಲೇ ಹೇಳ್ಬಹುದು. ನೆಕ್ಸ್ಟ್ ಸಿಂಪ್ಟಮ್ ನೋಡೋದಾದರೆ ಮೂಡ್ ಸ್ವಿಂಗ್ಸ್. ಹೆಣ್ಣು ಮಗು ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ಮೂಡೇ ಇರೋದಿಲ್ಲ, ನಿಮಗೆ ಏನು ಮಾಡೋಕ್ಕೂ ಮನಸ್ಸಿರೋದಿಲ್ಲ, ಸುಮ್ಮನೆ ಹೋಗಿ ಆರಾಮಾಗಿ ಮಲ್ಕೊಳ್ಳೋಣ ಅಂತ ಅನಿಸುತ್ತೆ, ಯಾವುದೇ ರೀತಿ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ, ಆ ಥರ ಆಗುತ್ತೆ. ಆದರೆ ಗಂಡು ಮಗು ಏನಾದರೂ ನಿಮ್ಮ ಹೊಟ್ಟೆನಲ್ಲಿ ಇದ್ದರೆ ನೀವು ಆರಾಮಾಗಿ ಆ್ಯಕ್ಟಿವ್ ಆಗಿ ಓಡಾಡಿಕೊಂಡು ಆರಾಮಾಗಿ ಇರ್ತೀರಾ ಅಂತಲೇ ಹೇಳಬಹುದು. ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಗಾಯ್ಸ್, ನೀವು ಆರಾಮಾಗಿ ನಿಮ್ಮ ಹೊಟ್ಟೆನಲ್ಲಿ ಯಾವ ಮಗು ಇದೆ, ಗಂಡು ಮಗು ಇದೆಯಾ ಹೆಣ್ಣು ಮಗು ಇದೆಯಾ ಯಾವ ಮಗು ಇದೆ ಅಂತ ನೀವು ಆರಾಮಾಗಿ ಈ ವಿಡಿಯೋ ಮುಖಾಂತರ ನೀವು ತಿಳ್ಕೊಳ್ಬಹುದು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟು ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.